ಮಾಜಿ ಸಂಸದೆ ಸುಮಲತಾ ಮಂಡ್ಯ ರಾಜಕೀಯಕ್ಕೆ ಮತ್ತೆ ರೀ ಎಂಟ್ರಿ ಆಗ್ತಾ ಇದ್ದಾರಾ ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಸುಮಲತಾ ಆಕ್ಟಿವ್ ಆಗ್ತಾ ಇದ್ದಂತೆ ಜೆಡಿಎಸ್ನಿಂದ ಟ್ರೋಲ್ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ. ಟ್ರೋಲ್ ಮಾಡೋದಕ್ಕೆ ಆರಂಭಿಸಿದ್ದಾರೆ. ಜೆಡಿಎಸ್ ಟ್ರೋಲ್ ಪೇಜ್ಗಳಲ್ಲಿ ಸುಮಲತಾ ಬಗ್ಗೆ ಒಂದಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ದರ್ಶನ್ ವಿಚಾರವನ್ನ ಮುಂದಿಟ್ಟು ಸುಮಲತಾ ಅವರನ್ನ ಟಾರ್ಗೆಟ್ ಮಾಡಿ ಸರಣಿ ಪ್ರಶ್ನೆಗಳನ್ನ ಜೆಡಿಎಸ್ ಮಾಡಿದೆ. ದೊಡ್ಡ ಮಗ ಅಂತ ಧೂಳಿಪಟ ಮಾಡಿದಂತ ಮಹಾತಾಯಿ ಸುಮಕ್ಕಾಗೆ ಡಿಬಾಸ್ ಯಶ್ ಫ್ಯಾನ್ಸ್ ಸ್ವಾಗತ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಂಡ್ಯ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ನನ್ ದೊಡ್ಡ ಮಗ ಅಂತ ಹೇಳ್ಕೊಳ್ತಾ ಇದ್ರು ಬಹಳ ಹೆಮ್ಮೆಯಿಂದ. ಈ ಹಿಂದೆ ಮಂಡ್ಯದಲ್ಲಿ ಗೆಲುವನ್ನ ಸಾಧಿಸುವಂತಹ ಸಂದರ್ಭದಲ್ಲಿ ಇಬ್ರು ಕೂಡ ಜೋಡೆತ್ತುಗಳ ತರ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಹೇಳಿದಂತ ಒಂದಷ್ಟು ಹೇಳಿಕೆಗಳನ್ನ ಉಲ್ಲೇಖ ಮಾಡಿ ಈಗ ಜೆಡಿಎಸ್ ಟ್ರೋಲ್ ಮಾಡ್ತಾ ಇದೆ. ಮದ್ದೂರು ವಿಧಾನಸಭಾ ಕ್ಷೇತ್ರದ ಮೇಲೆ ಸುಮಲತಾ ಕಣ್ಣಿಟ್ಟಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ಇರೋದು. ಮದ್ದೂರು ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ದೊಡ್ಡ ಅರಸಿನಕೆರೆ ಗ್ರಾಮ. ಈ ಮದ್ದೂರು ಕ್ಷೇತ್ರದಲ್ಲಿ ಅಭಿಷೇಕ್ ಇಲ್ಲವೇ ತಾವೇ ಸ್ಪರ್ಧೆ ಮಾಡಬೇಕು ಅನ್ನುವಂತ ಚಿಂತನೆ ಈಗ ಮಾಜಿ ಸಂಸದೆ ಸುಮಲತಾ ಅವರದ್ದು ಅನ್ನುವಂತ ಮಾಹಿತಿ. ಸದ್ಯಕ್ಕಂತೂ ಕುತೂಹಲ, ಅವ್ರ ನಡೆ ಏನು ಅಥವಾ ಇದ್ರ ಬಗ್ಗೆ ನಿರ್ಧಾರ ಏನು, ಇಂಥ ಚಿಂತನೆಗಳು ಇದೆಯಾ? ಈ ಹಿಂದೆ ಅಭಿಷೇಕನ್ನ ಕೇಳಿದಂತಹ ಸಂದರ್ಭದಲ್ಲೂ ಕೂಡ ರಾಜಕೀಯಕ್ಕೆ ಬರೋ ಚಿಂತನೆಯೇ ಇಲ್ಲ ಅಂದಿದ್ರು. ಆದ್ರೆ ಬದಲಾದಂತಹ ಸನ್ನಿವೇಶ ಸಂದರ್ಭಗಳಲ್ಲಿ ಬದಲಾದ ಪರಿಸ್ಥಿತಿಯಲ್ಲಿ ಈಗ ಮತ್ತೆ ರಾಜಕೀಯಕ್ಕೆ ಅವರು ಅಥವಾ ಮಾಜಿ ಸಂಸದೆ ಸುಮಲತಾ ಇಬ್ಬರಲ್ಲೊಬ್ರು ಎಂಟ್ರಿ ಆಗ್ತಾರೆ ಅನ್ನುವಂಥದ್ದಂತೂ ಕನ್ಫರ್ಮ್. ಆದ್ರೆ ಕುತೂಹಲಕ್ಕಂತೂ ಕಾರಣ ಆಗ್ತಾ ಇದೆ ಈ ಮಾಜಿ ಸಂಸದೆ ಸುಮಲತಾ ಅವರ ನಡೆ. ಸುಮಲತಾ ವಿರುದ್ಧ ಈಗ ದಳಪಡೆ ಮುಗಿಬಿದ್ದಿದೆ. ಒಂದಷ್ಟು ಟ್ವೀಟ್ಗಳನ್ನ ಮಾಡ್ತಾ ಇದೆ, ಟ್ರೋಲ್ಗಳನ್ನ ಮಾಡ್ತಾ ಇದ್ದಾರೆ ಜೆಡಿಎಸ್ನವರು. ಅದರಲ್ಲಿ ಪ್ರಮುಖವಾಗಿ ಒಂದಷ್ಟು ಹಿಂದಿನ ವಿಚಾರಗಳನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಅವರು ವಾಪಸ್ ಬರ್ತಾ ಇರೋದು, ವಾಪಸ್ ರಾಜಕಾರಣಕ್ಕೆ ಬರ್ತಾ ಇರೋದು ಅಥವಾ ವಾಪಸ್ ಕಂಟೆಸ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇರೋದು. ಇದೆಲ್ಲದಕ್ಕೂ ಅವರ ಜೋಡೆತ್ತುಗಳು ಹಿರಿಮಗ ಅಂತ ಹೇಳ್ಕೊಂಡಂತ ದರ್ಶನ್ ಆಗಿರ್ಬೋದು ಅಥವಾ ಯಶ್ ಆಗಿರ್ಬೋದು ಅವರು ಸ್ವಾಗತಿಸ್ತಾರಾ? ಹಾಗಾದ್ರೆ ಅವರು ಸುಮಲತಾ ಅವರನ್ನ ವೆಲ್ಕಮ್ ಮಾಡ್ತಾರಾ ಮತ್ತೊಮ್ಮೆ ಅನ್ನುವಂತ ಪ್ರಶ್ನೆಯನ್ನ ಈಗ ದಳಪಡೆ ಮಾಡ್ತಾ ಇದೆ. ಒಂದಷ್ಟು ಟ್ರೋಲ್ಗಳನ್ನ ಕೂಡ ಸುಮಲತಾ ಅವರ ವಿರುದ್ಧವಾಗಿ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಆದ್ರೆ ಸುಮಲತಾ ಅವರ ನಡೆ ಏನು? ಅವರು ವಾಪಸ್ ರಾಜಕಾರಣಕ್ಕೆ ಬರ್ತಾರಾ, ಅದರಲ್ಲೂ ರಾಜ್ಯ ರಾಜಕಾರಣಕ್ಕೆ ಮರಳ್ತಾರಾ ಅನ್ನುವಂತಹ ಪ್ರಶ್ನೆಗಳು ಸದ್ಯಕ್ಕಿದೆ. ಮಾಜಿ ಸಂಸದೆ ಸುಮಲತಾ ಮಂಡ್ಯ ರಾಜಕೀಯಕ್ಕೆ ಮತ್ತೆ ರೀ ಎಂಟ್ರಿ ಆಗ್ತಾ ಇದ್ದಾರಾ ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಸುಮಲತಾ ಆಕ್ಟಿವ್ ಆಗ್ತಾ ಇದ್ದಂತೆ ಜೆಡಿಎಸ್ನಿಂದ ಟ್ರೋಲ್ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ. ಟ್ರೋಲ್ ಮಾಡೋದಕ್ಕೆ ಆರಂಭಿಸಿದ್ದಾರೆ. ಜೆಡಿಎಸ್ ಟ್ರೋಲ್ ಪೇಜ್ಗಳಲ್ಲಿ ಸುಮಲತಾ ಬಗ್ಗೆ ಒಂದಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ದರ್ಶನ್ ವಿಚಾರವನ್ನ ಮುಂದಿಟ್ಟು ಸುಮಲತಾ ಅವರನ್ನ ಟಾರ್ಗೆಟ್ ಮಾಡಿ ಸರಣಿ ಪ್ರಶ್ನೆಗಳನ್ನ ಜೆಡಿಎಸ್ ಮಾಡಿದೆ. ದೊಡ್ಡ ಮಗ ಅಂತ ಧೂಳಿಪಟ ಮಾಡಿದಂತ ಮಹಾತಾಯಿ ಸುಮಕ್ಕಾಗೆ ಡಿಬಾಸ್ ಯಶ್ ಫ್ಯಾನ್ಸ್ ಸ್ವಾಗತ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಂಡ್ಯ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ನನ್ ದೊಡ್ಡ ಮಗ ಅಂತ ಹೇಳ್ಕೊಳ್ತಾ ಇದ್ರು ಬಹಳ ಹೆಮ್ಮೆಯಿಂದ. ಈ ಹಿಂದೆ ಮಂಡ್ಯದಲ್ಲಿ ಗೆಲುವನ್ನ ಸಾಧಿಸುವಂತಹ ಸಂದರ್ಭದಲ್ಲಿ ಇಬ್ರು ಕೂಡ ಜೋಡೆತ್ತುಗಳ ತರ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಹೇಳಿದಂತ ಒಂದಷ್ಟು ಹೇಳಿಕೆಗಳನ್ನ ಉಲ್ಲೇಖ ಮಾಡಿ ಈಗ ಜೆಡಿಎಸ್ ಟ್ರೋಲ್ ಮಾಡ್ತಾ ಇದೆ. ಮದ್ದೂರು ವಿಧಾನಸಭಾ ಕ್ಷೇತ್ರದ ಮೇಲೆ ಸುಮಲತಾ ಕಣ್ಣಿಟ್ಟಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ಇರೋದು. ಮದ್ದೂರು ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ದೊಡ್ಡ ಅರಸಿನಕೆರೆ ಗ್ರಾಮ. ಈ ಮದ್ದೂರು ಕ್ಷೇತ್ರದಲ್ಲಿ ಅಭಿಷೇಕ್ ಇಲ್ಲವೇ ತಾವೇ ಸ್ಪರ್ಧೆ ಮಾಡಬೇಕು ಅನ್ನುವಂತ ಚಿಂತನೆ ಈಗ ಮಾಜಿ ಸಂಸದೆ ಸುಮಲತಾ ಅವರದ್ದು ಅನ್ನುವಂತ ಮಾಹಿತಿ. ಸದ್ಯಕ್ಕಂತೂ ಕುತೂಹಲ, ಅವ್ರ ನಡೆ ಏನು ಅಥವಾ ಇದ್ರ ಬಗ್ಗೆ ನಿರ್ಧಾರ ಏನು, ಇಂಥ ಚಿಂತನೆಗಳು ಇದೆಯಾ? ಈ ಹಿಂದೆ ಅಭಿಷೇಕನ್ನ ಕೇಳಿದಂತಹ ಸಂದರ್ಭದಲ್ಲೂ ಕೂಡ ರಾಜಕೀಯಕ್ಕೆ ಬರೋ ಚಿಂತನೆಯೇ ಇಲ್ಲ ಅಂದಿದ್ರು. ಆದ್ರೆ ಬದಲಾದಂತಹ ಸನ್ನಿವೇಶ ಸಂದರ್ಭಗಳಲ್ಲಿ ಬದಲಾದ ಪರಿಸ್ಥಿತಿಯಲ್ಲಿ ಈಗ ಮತ್ತೆ ರಾಜಕೀಯಕ್ಕೆ ಅವರು ಅಥವಾ ಮಾಜಿ ಸಂಸದೆ ಸುಮಲತಾ ಇಬ್ಬರಲ್ಲೊಬ್ರು ಎಂಟ್ರಿ ಆಗ್ತಾರೆ ಅನ್ನುವಂಥದ್ದಂತೂ ಕನ್ಫರ್ಮ್. ಆದ್ರೆ ಕುತೂಹಲಕ್ಕಂತೂ ಕಾರಣ ಆಗ್ತಾ ಇದೆ ಈ ಮಾಜಿ ಸಂಸದೆ ಸುಮಲತಾ ಅವರ ನಡೆ. ಸುಮಲತಾ ವಿರುದ್ಧ ಈಗ ದಳಪಡೆ ಮುಗಿಬಿದ್ದಿದೆ. ಒಂದಷ್ಟು ಟ್ವೀಟ್ಗಳನ್ನ ಮಾಡ್ತಾ ಇದೆ, ಟ್ರೋಲ್ಗಳನ್ನ ಮಾಡ್ತಾ ಇದ್ದಾರೆ ಜೆಡಿಎಸ್ನವರು. ಅದರಲ್ಲಿ ಪ್ರಮುಖವಾಗಿ ಒಂದಷ್ಟು ಹಿಂದಿನ ವಿಚಾರಗಳನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಅವರು ವಾಪಸ್ ಬರ್ತಾ ಇರೋದು, ವಾಪಸ್ ರಾಜಕಾರಣಕ್ಕೆ ಬರ್ತಾ ಇರೋದು ಅಥವಾ ವಾಪಸ್ ಕಂಟೆಸ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇರೋದು. ಇದೆಲ್ಲದಕ್ಕೂ ಅವರ ಜೋಡೆತ್ತುಗಳು ಹಿರಿಮಗ ಅಂತ ಹೇಳ್ಕೊಂಡಂತ
ದರ್ಶನ್ ಆಗಿರ್ಬೋದು ಅಥವಾ ಯಶ್ ಆಗಿರ್ಬೋದು, ಅವರು ಸ್ವಾಗತಿಸ್ತಾರಾ? ಹಾಗಾದ್ರೆ ಅವರು ಸುಮಲತಾ ಅವರನ್ನ ವೆಲ್ಕಮ್ ಮಾಡ್ತಾರಾ ಮತ್ತೊಮ್ಮೆ ಅನ್ನುವಂತ ಪ್ರಶ್ನೆಯನ್ನ ಈಗ ದಳಪಡೆ ಮಾಡ್ತಾ ಇದೆ. ಒಂದಷ್ಟು ಟ್ರೋಲ್ಗಳನ್ನ ಕೂಡ ಸುಮಲತಾ ಅವರ ವಿರುದ್ಧವಾಗಿ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಆದ್ರೆ ಸುಮಲತಾ ಅವರ ನಡೆ ಏನು? ಅವರು ವಾಪಸ್ ರಾಜಕಾರಣಕ್ಕೆ ಬರ್ತಾರಾ? ಅದರಲ್ಲೂ ರಾಜ್ಯ ರಾಜಕಾರಣಕ್ಕೆ ಮರಳ್ತಾರಾ ಅನ್ನುವಂತಹ ಪ್ರಶ್ನೆಗಳು ಸದ್ಯಕ್ಕಿದೆ. ಮಾಜಿ ಸಂಸದೆ ಸುಮಲತಾ ಮಂಡ್ಯ ರಾಜಕೀಯಕ್ಕೆ ಮತ್ತೆ ರೀ ಎಂಟ್ರಿ ಆಗ್ತಾ ಇದ್ದಾರಾ ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಸುಮಲತಾ ಆಕ್ಟಿವ್ ಆಗ್ತಾ ಇದ್ದಂತೆ ಜೆಡಿಎಸ್ನಿಂದ ಟ್ರೋಲ್ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ. ಟ್ರೋಲ್ ಮಾಡೋದಕ್ಕೆ ಆರಂಭಿಸಿದ್ದಾರೆ. ಜೆಡಿಎಸ್ ಟ್ರೋಲ್ ಪೇಜ್ಗಳಲ್ಲಿ ಸುಮಲತಾ ಬಗ್ಗೆ ಒಂದಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ದರ್ಶನ್ ವಿಚಾರವನ್ನ ಮುಂದಿಟ್ಟು ಸುಮಲತಾ ಅವರನ್ನ ಟಾರ್ಗೆಟ್ ಮಾಡಿ ಸರಣಿ ಪ್ರಶ್ನೆಗಳನ್ನ ಜೆಡಿಎಸ್ ಮಾಡಿದೆ. ದೊಡ್ಡ ಮಗ ಅಂತ ಧೂಳಿಪಟ ಮಾಡಿದಂತ ಮಹಾತಾಯಿ ಸುಮಕ್ಕಾಗೆ ಡಿಬಾಸ್ ಯಶ್ ಫ್ಯಾನ್ಸ್ ಸ್ವಾಗತ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಂಡ್ಯ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ನನ್ ದೊಡ್ಡ ಮಗ ಅಂತ ಹೇಳ್ಕೊಳ್ತಾ ಇದ್ರು ಬಹಳ ಹೆಮ್ಮೆಯಿಂದ. ಈ ಹಿಂದೆ ಮಂಡ್ಯದಲ್ಲಿ ಗೆಲುವನ್ನ ಸಾಧಿಸುವಂತಹ ಸಂದರ್ಭದಲ್ಲಿ ಇಬ್ರು ಕೂಡ ಜೋಡೆತ್ತುಗಳ ತರ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಹೇಳಿದಂತ ಒಂದಷ್ಟು ಹೇಳಿಕೆಗಳನ್ನ ಉಲ್ಲೇಖ ಮಾಡಿ ಈಗ ಜೆಡಿಎಸ್ ಟ್ರೋಲ್ ಮಾಡ್ತಾ ಇದೆ. ಮದ್ದೂರು ವಿಧಾನಸಭಾ ಕ್ಷೇತ್ರದ ಮೇಲೆ ಸುಮಲತಾ ಕಣ್ಣಿಟ್ಟಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ಇರೋದು. ಮದ್ದೂರು ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ದೊಡ್ಡ ಅರಸಿನಕೆರೆ ಗ್ರಾಮ. ಈ ಮದ್ದೂರು ಕ್ಷೇತ್ರದಲ್ಲಿ ಅಭಿಷೇಕ್ ಇಲ್ಲವೇ ತಾವೇ ಸ್ಪರ್ಧೆ ಮಾಡಬೇಕು ಅನ್ನುವಂತ ಚಿಂತನೆ ಈಗ ಮಾಜಿ ಸಂಸದೆ ಸುಮಲತಾ ಅವರದ್ದು ಅನ್ನುವಂತ ಮಾಹಿತಿ. ಸದ್ಯಕ್ಕಂತೂ ಕುತೂಹಲ, ಅವ್ರ ನಡೆ ಏನು ಅಥವಾ ಇದ್ರ ಬಗ್ಗೆ ನಿರ್ಧಾರ ಏನು, ಇಂಥ ಚಿಂತನೆಗಳು ಇದೆಯಾ? ಈ ಹಿಂದೆ ಅಭಿಷೇಕನ್ನ ಕೇಳಿದಂತಹ ಸಂದರ್ಭದಲ್ಲೂ ಕೂಡ ರಾಜಕೀಯಕ್ಕೆ ಬರೋ ಚಿಂತನೆಯೇ ಇಲ್ಲ ಅಂದಿದ್ರು. ಆದ್ರೆ ಬದಲಾದಂತಹ ಸನ್ನಿವೇಶ ಸಂದರ್ಭಗಳಲ್ಲಿ ಬದಲಾದ ಪರಿಸ್ಥಿತಿಯಲ್ಲಿ ಈಗ ಮತ್ತೆ ರಾಜಕೀಯಕ್ಕೆ ಅವರು ಅಥವಾ ಮಾಜಿ ಸಂಸದೆ ಸುಮಲತಾ ಇಬ್ಬರಲ್ಲೊಬ್ರು ಎಂಟ್ರಿ ಆಗ್ತಾರೆ ಅನ್ನುವಂಥದ್ದಂತೂ ಕನ್ಫರ್ಮ್. ಆದ್ರೆ ಕುತೂಹಲಕ್ಕಂತೂ ಕಾರಣ ಆಗ್ತಾ ಇದೆ ಈ ಮಾಜಿ ಸಂಸದೆ ಸುಮಲತಾ ಅವರ ನಡೆ. ಸುಮಲತಾ ವಿರುದ್ಧ ಈಗ ದಳಪಡೆ ಮುಗಿಬಿದ್ದಿದೆ. ಒಂದಷ್ಟು ಟ್ವೀಟ್ಗಳನ್ನ ಮಾಡ್ತಾ ಇದೆ, ಟ್ರೋಲ್ಗಳನ್ನ ಮಾಡ್ತಾ ಇದ್ದಾರೆ ಜೆಡಿಎಸ್ನವರು. ಅದರಲ್ಲಿ ಪ್ರಮುಖವಾಗಿ ಒಂದಷ್ಟು ಹಿಂದಿನ ವಿಚಾರಗಳನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಅವರು ವಾಪಸ್ ಬರ್ತಾ ಇರೋದು, ವಾಪಸ್ ರಾಜಕಾರಣಕ್ಕೆ ಬರ್ತಾ ಇರೋದು ಅಥವಾ ವಾಪಸ್ ಕಂಟೆಸ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇರೋದು. ಇದೆಲ್ಲದಕ್ಕೂ ಅವರ ಜೋಡೆತ್ತುಗಳು ಹಿರಿಮಗ ಅಂತ ಹೇಳ್ಕೊಂಡಂತ ದರ್ಶನ್ ಆಗಿರ್ಬೋದು ಅಥವಾ ಯಶ್ ಆಗಿರ್ಬೋದು, ಅವರು ಸ್ವಾಗತಿಸ್ತಾರಾ? ಹಾಗಾದ್ರೆ ಅವರು ಸುಮಲತಾ ಅವರನ್ನ ವೆಲ್ಕಮ್ ಮಾಡ್ತಾರಾ ಮತ್ತೊಮ್ಮೆ ಅನ್ನುವಂತ ಪ್ರಶ್ನೆಯನ್ನ ಈಗ ದಳಪಡೆ ಮಾಡ್ತಾ ಇದೆ. ಒಂದಷ್ಟು ಟ್ರೋಲ್ಗಳನ್ನ ಕೂಡ ಸುಮಲತಾ ಅವರ ವಿರುದ್ಧವಾಗಿ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಆದ್ರೆ ಸುಮಲತಾ ಅವರ ನಡೆ ಏನು? ಅವರು ವಾಪಸ್ ರಾಜಕಾರಣಕ್ಕೆ ಬರ್ತಾರಾ? ಅದರಲ್ಲೂ ರಾಜ್ಯ ರಾಜಕಾರಣಕ್ಕೆ ಮರಳ್ತಾರಾ ಅನ್ನುವಂತಹ ಪ್ರಶ್ನೆಗಳು ಸದ್ಯಕ್ಕಿದೆ.